ಸಾಮಾನ್ಯ ಜ್ಞಾನ ಟಾಪ್ 40 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತಕರವಾಗಿರುತ್ತೆ. ಅದು ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದಿಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಈ ಕೆಳಗಿನ ಯಾವ ವಿಧಿಯು ರಾಷ್ಟ್ರದ ಹಿತದೃಷ್ಟಿಯಿಂದ ರಾಜ್ಯ ಪಟ್ಟಿಯಲ್ಲಿರುವ ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಸತ್ತು ಶಾಸನ ರೂಪಿಸಬಹುದು? ವಿಧಿ 249. ವಿಧಿ 249 ವಿಧಿ ಅನ್ವಯ ರಾಷ್ಟ್ರದ ಹಿತದೃಷ್ಟಿಯಿಂದ ರಾಜ್ಯ ಪಟ್ಟಿಯಲ್ಲಿರುವ ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಸತ್ತು ಶಾಸನ ರೂಪಿಸಬಹುದು. ರಾಜ್ಯಸಭೆಯ 2/3 ಸದಸ್ಯರ ಬಹುಮತದಿಂದ ಒಂದು ನಿರ್ಣಯವನ್ನು ಅಂಗೀಕರಿಸಬಹುದು. ಈ ಸಂದರ್ಭದಲ್ಲಿ ಸಂಸತ್ತು ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಸನ ರೂಪಿಸಬಹುದು. 2 ಈಸ್ ದಿ ರೈಟ್ ಆನ್ಸರ್. ಡಬ್ಲ್ಯೂ ಇದು ಯಾವ ಲೋಹದ ರಾಸಾಯನಿಕ ಸಂಕೇತ? ಟಂಗ್ಸ್ಟನ್. ಡಬ್ಲ್ಯೂ ಟಂಗ್ಸ್ಟನ್ ಲೋಹದ ರಾಸಾಯನಿಕ ಸಂಕೇತ. ತವರ ಮೀನ್ಸ್ ಟಿನ್ ಅಂತ ಕರಿತೀವಿ, ಅದು Sn. ಸತು ಜಿಂಕ್ ಅಂತ ಕರಿತೀವಿ, ದಟ್ ಈಸ್ Zn. ಸೀಸಾ ಲೆಡ್ ಅಂತ ಕರಿತೀವಿ, ದಟ್ ಈಸ್ Pb. ಸೊ 2 ಈಸ್ ದಿ ರೈಟ್ ಆನ್ಸರ್. ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ NCC ಅನ್ನು ಸ್ಥಾಪಿಸಿದ್ದು ಯಾವಾಗ? 1948. NCCಯನ್ನು 1948 ಏಪ್ರಿಲ್ 16ರಂದು ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದೊಂದು ಸ್ವಯಂ ಪ್ರೇರಿತ ಪಡೆಯಾಗಿದೆ. ಪ್ರಸ್ತುತ ಇದರ ನಿರ್ದೇಶಕರು ಲೆಫ್ಟಿನೆಂಟ್ ಜನರಲ್ ರಾಜೀವ್ ಚೋಪ್ರಾ. NCCಯ ಧ್ಯೇಯವಾಕ್ಯ ಯುನಿಟಿ ಅಂಡ್ ಡಿಸಿಪ್ಲಿನ್. NCCಯು 1666ರಲ್ಲಿ ಜರ್ಮನಿಯಲ್ಲಿ ಪ್ರಾರಂಭವಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹಗಳ ಸರಿಯಾದ ಅನುಕ್ರಮಣಿಕೆ ಬುಧ, ಶುಕ್ರ, ಪೃಥ್ವಿ, ಮಂಗಳ ಈ ರೀತಿಯಾಗಿರುತ್ತೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಹಾಗೂ ನೆಪ್ಚೂನ್ ಈ ರೀತಿಯಾಗಿ ಸೂರ್ಯನಿಗೆ ಹತ್ತಿರದಲ್ಲಿರುವಂತಹ ಗ್ರಹಗಳ ಅನುಕ್ರಮಣಿಕೆ ಇರುತ್ತೆ. ಅತ್ಯಂತ ಹತ್ತಿರದಲ್ಲಿ ಬುಧ ಗ್ರಹವಿದ್ದರೆ ಅತ್ಯಂತ ದೂರದಲ್ಲಿ ನೆಪ್ಚೂನ್ ಇದೆ. 2 ಈಸ್ ದಿ ರೈಟ್ ಆನ್ಸರ್. ಕವಿರಾಜ ಮಾರ್ಗವನ್ನು ರಚಿಸಿದ ದೊರೆ? ಅಮೋಘ ವರ್ಷ ನೃಪತುಂಗ. ಕವಿರಾಜ ಮಾರ್ಗ ಗ್ರಂಥವು ಕನ್ನಡ ಸಾಹಿತ್ಯದಲ್ಲಿ ಉಪಲಬ್ಧವಾಗಿರುವ ಮೊದಲ ಪ್ರಾಚೀನ ಗ್ರಂಥ. ಇದರಲ್ಲಿ ಕನ್ನಡ ನಾಡಿನ ಬಗ್ಗೆ ವಿಸ್ತಾರವಾಗಿ ಮಾಹಿತಿ ನೀಡುತ್ತದೆ. ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಶ್ರೀ ವಿಜಯ ಈ ಗ್ರಂಥವನ್ನು ರಚಿಸಿದನು. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯದ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ? ಗುಲ್ಬರ್ಗಾ ಅಥವಾ ಕಲಬುರಗಿ ಎರಡು ಒಂದೇ. ರಾಜ್ಯದ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಆದಿತ್ಯ ಸಿಮೆಂಟ್ ಕಂಪನಿ ಇದ್ದು ಅದು ಹೆಚ್ಚು ಸಿಮೆಂಟ್ ಅನ್ನು ಉತ್ಪಾದಿಸುತ್ತದೆ. ಅಲ್ಲದೆ ಶಹಾಬಾದ್ನಲ್ಲಿ HMP ಸಿಮೆಂಟ್ ಕಂಪನಿ, ರಾಜಶ್ರೀ ಸಿಮೆಂಟ್ ಕಂಪನಿ, ವಾಸವದತ್ತ ಸಿಮೆಂಟ್ ಕಂಪನಿಗಳು ಸಿಮೆಂಟ್ ಅನ್ನು ಉತ್ಪಾದಿಸುತ್ತಿವೆ. ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಮೈಸೂರು ಸಿಮೆಂಟ್ಸ್ ಲಿಮಿಟೆಡ್ ಕಾರ್ಖಾನೆ ಇದೆ. ಇದನ್ನು ಡೈಮಂಡ್ ಸಿಮೆಂಟ್ ಎನ್ನುವರು. 1 ಈಸ್ ದಿ ರೈಟ್ ಆನ್ಸರ್. ಲಿಂಗನಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಶರಾವತಿ. ಶರಾವತಿ ನದಿಯು ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಹುಟ್ಟುತ್ತದೆ. ಇದಕ್ಕೆ ಸಾಗರ ಬಳಿ ಲಿಂಗನಮಕ್ಕಿಯಲ್ಲಿ ಅಣೆಕಟ್ಟು ಕಟ್ಟಲಾಗಿದೆ. ಜೋಗ್ನಲ್ಲಿ ಜಲಪಾತವನ್ನು ಸೃಷ್ಟಿಸಿದೆ. ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಫಾ ಅಣೆಕಟ್ಟು ಕಟ್ಟಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ಉಡಾಯಿಸಿದ ವಾಹನ ಯಾವ ದೇಶದ್ದು? ರಷ್ಯಾ. ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು 1975 ಏಪ್ರಿಲ್ 19ರಂದು ರಷ್ಯಾದಲ್ಲಿ ಕಾಪುಸ್ಪಿನ್ ಯಾರ್ ಎಂಬ ಸ್ಥಳದಿಂದ ಕಾಸ್ಮೋಸ್ ಎಂಬ ಉಡಾವಣಾ ವಾಹನದಿಂದ ಉಡಾಯಿಸಲಾಯಿತು. ಆರ್ಯಭಟ ಉಪಗ್ರಹವನ್ನು ಭಾರತದ ಇಸ್ರೋದವರು ನಿರ್ಮಿಸಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಬ್ಯಾಂಕ್ನ ಇನ್ನೊಂದು ಹೆಸರು? IBRD. ವಿಶ್ವ ಬ್ಯಾಂಕ್ ಪ್ರಮುಖವಾಗಿ ಎರಡು ಸಂಸ್ಥೆಗಳನ್ನು ಒಳಗೊಂಡಿದೆ. ಒಂದು IBRD ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, ದಟ್ ಈಸ್ IBRD. ಇನ್ನೊಂದು IDA ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ವಿಶ್ವ ಬ್ಯಾಂಕ್ 1944ರಲ್ಲಿ ಸ್ಥಾಪನೆಯಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಲಂಡನ್ನಲ್ಲಿ ಗಂಟೆ ರಾತ್ರಿ 9:30 ಆದರೆ ಭಾರತದಲ್ಲಿ ಬೆಳಗ್ಗೆ 3 ಗಂಟೆ. ಭಾರತದ ವೇಳೆಯು ಲಂಡನ್ ವೇಳೆಗಿಂತ 5:15 ಗಂಟೆ ಮುಂದೆ ಇರುತ್ತದೆ. ಲಂಡನ್ನಲ್ಲಿ ರಾತ್ರಿ 9:30 ಆಗಿದ್ದರೆ ಭಾರತದಲ್ಲಿ ಬೆಳಗ್ಗೆ 3 ಗಂಟೆಯಾಗಿರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್.
5, 7, 11, 13, 17, 19. ಹಾಗಾದರೆ ಮುಂದೆ ಬರುವಂತಹ ಸಂಖ್ಯೆ 23. ಅತ್ಯಂತ ಸುಲಭವಾಗಿರುವಂತಹ ವಿಧಾನ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ 5 ಅದರ ನಂತರ 2 ಜಾಸ್ತಿ ಆಗಿದೆ 7, ಆಮೇಲೆ 4 ಜಾಸ್ತಿ ಆಗಿದೆ 11, ಆಮೇಲೆ ಮತ್ತೆ ಪುನಃ 2 13, ಆಮೇಲೆ ಮತ್ತೆ ಪುನಃ 4 17, ಆಮೇಲೆ ಮತ್ತೆ ಪುನಃ 2 19. ಹಾಗಾದ್ರೆ ಎಷ್ಟಾಗಬೇಕು? +4 ಆಡ್ ಮಾಡಬೇಕು. 19 4 23. 4 ಈಸ್ ದಿ ರೈಟ್ ಆನ್ಸರ್. ಬಲೂಚಿಸ್ತಾನ ಡ್ಯಾಶ್ ಪಾಕಿಸ್ತಾನದ ಒಂದು ಭಾಗ. ಬಲೂಚಿಸ್ತಾನವು ಪಾಕಿಸ್ತಾನದ ದೊಡ್ಡ ಪ್ರಾಂತ್ಯ. ಪಾಕಿಸ್ತಾನದ 48% ಭೂಪ್ರದೇಶವನ್ನು ಒಳಗೊಂಡಿದೆ. ಆದರೆ ಇದು ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಬಡತನದಿಂದ ಕೂಡಿರುವ ಪ್ರದೇಶವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಇಸ್ರೋದ ಕೇಂದ್ರ ಸ್ಥಾನ ಇರುವುದು ಬೆಂಗಳೂರು. ಇಸ್ರೋ ಸಂಸ್ಥೆಯು ಸ್ಥಾಪನೆಯಾದಿದ್ದು 1969 ಆಗಸ್ಟ್ 15ರಂದು. ಇದರ ಕೇಂದ್ರ ಸ್ಥಾನ ಬೆಂಗಳೂರಿನಲ್ಲಿದೆ. ಇಸ್ರೋದ ಪ್ರಮುಖ ಉದ್ದೇಶ ಭಾರತ ಸರ್ಕಾರ ನಿಯಂತ್ರಣದಲ್ಲಿ ಬಾಹ್ಯಾಕಾಶ ಸಂಶೋಧನೆ ಮಾಡುವುದು. ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಕೆ ಶಿವನ್. 3 ಈಸ್ ದಿ ರೈಟ್ ಆನ್ಸರ್. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲಿದೆ? ಡೆಹ್ರಾಡೂನ್. ಇಂಡಿಯನ್ ಮಿಲಿಟರಿ ಅಕಾಡೆಮಿಯು ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿದೆ. ಇದು 1932ರಲ್ಲಿ ಸ್ಥಾಪನೆಯಾಯಿತು. ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಭಾರತೀಯ ಸೇನೆಯ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತದೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯು ಪುಣೆಯ ಖಡಕ್ವಾಸ್ಲಾದಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಮೊಟ್ಟಮೊದಲು ಟೆಲಿವಿಷನ್ ಬಂದ ಜಾಗ ಬೆಂಗಳೂರು. 1981 ನವೆಂಬರ್ 1ರಂದು ಕರ್ನಾಟಕದ ಬೆಂಗಳೂರಿನಲ್ಲಿ ದೂರದರ್ಶನ ಸ್ಥಾಪಿಸಿ ದೂರದರ್ಶನವನ್ನು ನೋಡಲು ಅವಕಾಶ ಕಲ್ಪಿಸಲಾಯಿತು. ನವದೆಹಲಿಯಲ್ಲಿ 1959 ಸೆಪ್ಟೆಂಬರ್ 15ರಂದು ದೂರದರ್ಶನ ಪ್ರಸಾರವಾಯಿತು. 3 ಈಸ್ ದಿ ರೈಟ್ ಆನ್ಸರ್. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಕರ್ನಾಟಕ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯುತ್ತಾರೆ. ಇದು ಕರ್ನಾಟಕದ ಮೈಸೂರಿನ ಬಳಿ ಇದೆ. ಇದನ್ನು 1988ರಲ್ಲಿ ಸ್ಥಾಪಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ? 6. ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿವರೆಗೆ 6 ವಿಧದ ಮೂಲಭೂತ ಹಕ್ಕುಗಳನ್ನು ಒದಗಿಸಲಾಗಿದೆ. ಆ 6 ಮೂಲಭೂತ ಹಕ್ಕುಗಳೆಂದರೆ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು, ಸಂವಿಧಾನ ಪರಿಹಾರ ಹಕ್ಕು. ಸಂವಿಧಾನದ 86ನೇ ತಿದ್ದುಪಡಿ 2002ರ ಮೂಲಕ 21A ವಿಧಿಯನ್ನು ಸೇರಿಸುವ ಮೂಲಕ ಶಿಕ್ಷಣದ ಹಕ್ಕನ್ನು ಸೇರಿಸಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿ. ಸಂವಿಧಾನದ 155ನೇ ವಿಧಿಯ ಮೂಲಕ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ. ರಾಜ್ಯಪಾಲರು ರಾಜ್ಯದ ಪ್ರಥಮ ಪ್ರಜೆ. ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ನೀಡುತ್ತಾರೆ. ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ರಾಜ್ಯದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಬೋಧಿಸುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷ ಮೊದಲ ಬಾರಿಗೆ ಬಹುಮತ ಕಳೆದುಕೊಂಡಿದ್ದು ಯಾವಾಗ? 1977. 1977 ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ 6ನೇ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಇದರಲ್ಲಿ ಸರ್ವಾಧಿಕಾರ ಧೋರಣೆಯಿಂದ ಕಾಂಗ್ರೆಸ್ ಪಕ್ಷವು ಬಹುಮತ ಕಳೆದುಕೊಂಡಿತು. ಜನತಾ ಪಕ್ಷವು ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿತು. 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡರು. 1 ಈಸ್ ದಿ ರೈಟ್ ಆನ್ಸರ್. ಗೋವಾ ಭಾರತದ 25ನೇ ರಾಜ್ಯವಾಗಿ ಯಾವಾಗ ರೂಪುಗೊಂಡಿತು? 1987. 1987ರವರೆಗೆ ಗೋವಾವು ಡಿಯು ಮತ್ತು ದಮನ್ನೊಂದಿಗೆ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಗೋವಾವನ್ನು 1987 ಮೇ 30ರಂದು 25ನೇ ರಾಜ್ಯವನ್ನಾಗಿ ಒಕ್ಕೂಟಕ್ಕೆ ಸೇರಿಸಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿಯವರನ್ನು ಈ ವಿಧಾನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಎಲೆಕ್ಟ್ರೋಲ್ ಕಾಲೇಜ್. ರಾಷ್ಟ್ರಪತಿಯವರನ್ನು ಎಲೆಕ್ಟ್ರೋಲ್ ಕಾಲೇಜ್ ಮುಖಾಂತರ ಆಯ್ಕೆ ಮಾಡಲಾಗುತ್ತದೆ. ಇದರಲ್ಲಿ ಸಂಸತ್ತಿನ ಚುನಾಯಿತ ಪ್ರತಿನಿಧಿಗಳು ಎಲ್ಲಾ ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರುಗಳು ಒಳಗೊಂಡಿರುತ್ತವೆ. 4 ಈಸ್ ದಿ ರೈಟ್ ಆನ್ಸರ್.
ಟಂಗ್ಸ್ಟನ್ ಅನ್ನು ವಿದ್ಯುತ್ ಬಲ್ಬ್ನಲ್ಲಿ ಬಳಸಲು ಕಾರಣ ಹೆಚ್ಚು ರೋಧಶೀಲತೆ ಹಾಗೂ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದೆ. ಟಂಗ್ಸ್ಟನ್ ಇದರ ಕರಗುವ ತಾಪಮಾನ 3422 ಡಿಗ್ರಿ ಸೆಲ್ಸಿಯಸ್. ಆದ್ದರಿಂದಲೇ ಇದನ್ನು ವಿದ್ಯುತ್ ಬಲ್ಬ್ಗಳ ತಂತಿಯಲ್ಲಿ ಬಳಸುವರು. ಹೆಚ್ಚು ರೋಧಶೀಲತೆ ಹಾಗೂ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರುವಂತಹ ಗುಣ ಟಂಗ್ಸ್ಟನ್ ಅನ್ನು ವಿದ್ಯುತ್ ಬಲ್ಬ್ನಲ್ಲಿ ಬಳಸಲಿಕ್ಕೆ ಕಾರಣವಾಗಿದೆ. 3 is the right answer. ಮೈಸೂರಿನ ಕೊನೆಯ ದಿವಾನರು ಯಾರು? ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಮೈಸೂರಿನ ಕೊನೆಯ ದಿವಾನರು. ಇವರ ಅಧಿಕಾರ ಅವಧಿ 1946 ರಿಂದ 1947. ಮೈಸೂರಿನ ಕಮಿಷನರ್ ಆಳ್ವಿಕೆ ನಂತರದ ಮೊದಲ ದಿವಾನರು ಸಿ ರಂಗಾಚಾರ್ಯರವರು. ಇವರ ಅಧಿಕಾರಾವಧಿ 1881 ರಿಂದ 1882. ಮೈಸೂರು ಒಡೆಯರ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅಂದರೆ ದಿವಾನರು ದಿವಾನ್ ಸಿ ಪೂರ್ಣಯ್ಯ. ಮೈಸೂರು ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ. ಮೈಸೂರು ರಾಜ್ಯದ ಮೊಟ್ಟ ಮೊದಲ ರಾಜ್ಯಪಾಲರು ಜಯಚಾಮರಾಜ ಒಡೆಯರ್. 1 is the right answer. ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗುತ್ತಿತ್ತು? ಚೀನಾ. ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆಯು ಚೀನಾದಿಂದ ಆಮದಾಗುತ್ತಿತ್ತು. ಪ್ರಸ್ತುತವಾಗಿ ಕರ್ನಾಟಕವು ಅತಿ ಹೆಚ್ಚು ರೇಷ್ಮೆ ಬೆಳೆಯುವ ರಾಜ್ಯವಾಗಿದೆ. ರಾಮನಗರವನ್ನ ರೇಷ್ಮೆ ನಗರ ಎಂದು ಕರೆಯುತ್ತಾರೆ. 1 is the right answer. ರಾಷ್ಟ್ರೀಯ ಪುಸ್ತಕ ಸಂಗ್ರಹಾಲಯ ನ್ಯಾಷನಲ್ ಲೈಬ್ರರಿ ಎಲ್ಲಿದೆ? ಕೋಲ್ಕತ್ತಾ. ಕೋಲ್ಕತ್ತಾದಲ್ಲಿ ನ್ಯಾಷನಲ್ ಲೈಬ್ರರಿ ಇದೆ. ಇದು ದೇಶದ ಅತಿದೊಡ್ಡ ಗ್ರಂಥಾಲಯವಾಗಿದೆ. 1953ರಲ್ಲಿ ಸ್ಥಾಪನೆಯಾಯಿತು. ಕೋಲ್ಕತ್ತಾವು ಹೂಗ್ಲಿ ನದಿಯ ದಡದಲ್ಲಿದೆ. 2 is the right answer. ಕಾರ್ಗಿಲ್ ಯುದ್ಧವನ್ನು ಹೀಗೆ ಕರೆಯುತ್ತಾರೆ. ಆಪರೇಷನ್ ವಿಜಯ್. ಕಾರ್ಗಿಲ್ ಯುದ್ಧವನ್ನು ಆಪರೇಷನ್ ವಿಜಯ್ ಎನ್ನುವರು. 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯಲ್ಲಿ ಈ ಯುದ್ಧ ಜರುಗಿತು. ಈ ಯುದ್ಧದಲ್ಲಿ ಭಾರತವು ಪಾಕಿಸ್ತಾನದ ಅತಿಕ್ರಮಣಕಾರರು ಆಕ್ರಮಿಸಿದ ಅನೇಕ ಶಿಖರಗಳನ್ನು ಮರುವಶಕ್ಕೆ ಪಡೆಯುವುದರೊಂದಿಗೆ ವಿಜಯ ಸಾಧಿಸಿತ್ತು. ಜುಲೈ 26, 1999 ಕಾರ್ಗಿಲ್ನಲ್ಲಿ ವಿಜಯ ಸಾಧಿಸಿತು. ಜುಲೈ 26 ಕಾರ್ಗಿಲ್ ದಿವಸ್ ಎಂದು ಆಚರಿಸಲಾಗುತ್ತದೆ. 3 is the right answer. ಹಲ್ಮಿಡಿ ಶಾಸನವು ಇವರ ಶಾಸನ. ಕದಂಬರ ಶಾಸನ. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. ಹಲ್ಮಿಡಿ ಎಂಬುದು ಹಾಸನ ಜಿಲ್ಲೆಯ ಬೇಲೂರು ಸಮೀಪದ ಒಂದು ಊರು. ಕ್ರಿಸ್ತಶಕ 450ರಲ್ಲಿ ರಚಿತವಾಗಿರುವ ಈ ಶಾಸನ ಕದಂಬರ ಶಾಸನವಾಗಿದೆ. ಈ ಶಾಸನವು 16 ಸಾಲುಗಳನ್ನು ಹೊಂದಿದೆ. 4 is the right answer. ಮೈಸೂರು ರಾಜ್ಯ ಕರ್ನಾಟಕವೆಂದು ಮರುನಾಮಕರಣಗೊಂಡ ವರ್ಷ 1973. ಮೈಸೂರು ರಾಜ್ಯವನ್ನ ಕರ್ನಾಟಕವೆಂದು 1973ರಲ್ಲಿ ಮರುನಾಮಕರಣ ಮಾಡಲಾಯಿತು. ಅಂದಿನ ಮೈಸೂರಿನ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್ ಕರ್ನಾಟಕ ನವೆಂಬರ್ 1, 1956ರಲ್ಲಿ ಏಕೀಕರಣವಾಗಿ ಮೈಸೂರು ರಾಜ್ಯವಾಗಿತ್ತು. ಏಕೀಕರಣವಾದಾಗ ಮೊದಲ ಮುಖ್ಯಮಂತ್ರಿಯಾಗಿದ್ದವರು ಎಸ್ ನಿಜಲಿಂಗಪ್ಪ. 2 is the right answer. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಈ ಕೀರ್ತನೆಯನ್ನು ಬರೆದವರು ಕನಕದಾಸರು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಎಂಬ ಕೀರ್ತನೆಯನ್ನು ಕನಕದಾಸರು ಬರೆದರು. ಇವರ ಅಂಕಿತನಾಮ ಆದಿಕೇಶವ. ಪುರಂದರದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎನ್ನುವರು. 1 is the right answer. ಭೂತಾರಾಧನೆ ಕರ್ನಾಟಕದ ಯಾವ ಭಾಗದ ಸಂಪ್ರದಾಯ? ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದಲ್ಲಿ ಭೂತಾರಾಧನೆ ಸಂಪ್ರದಾಯವು ಜಾರಿಯಲ್ಲಿದೆ. ಭೂತಾರಾಧನೆಯನ್ನು ತುಳು ಭಾಷೆ ಮಾತಾಡುವ ಜನಾಂಗದವರು ಆಚರಣೆ ಮಾಡುತ್ತಾರೆ. ಇದೊಂದು ಧಾರ್ಮಿಕ ಆಚರಣೆಯಾಗಿದೆ. ಉಡುಪಿ ಜಿಲ್ಲೆಯಲ್ಲಿಯೂ ಕೂಡ ಪ್ರಚಲಿತದಲ್ಲಿರುವ ಧಾರ್ಮಿಕ ಆಚರಣೆ. ಇದಕ್ಕೆ ಸಾವಿರಾರು ವರ್ಷದ ಇತಿಹಾಸವಿದೆ. ದೈವ ಎಂಬ ಹೆಸರಿನಿಂದ ಕರೆಯಲ್ಪಡುವ ಶಕ್ತಿಯ ಆರಾಧನೆ ನಡೆಯುತ್ತದೆ. ಭೂತಕೋಲ ಎಂಬುದು ಭೂತಾರಾಧನೆಯ ಒಂದು ಅಂಗ. 2 is the right answer. ಅಕ್ಷರ ಪ್ರಕಾಶನ ಸಂಸ್ಥೆಯನ್ನ ಕಟ್ಟಿದವರು ಯಾರು? ಕೆ.ವಿ. ಸುಬ್ಬಣ್ಣ. ಕೆ.ವಿ. ಸುಬ್ಬಣ್ಣನವರು ಅಕ್ಷರ ಪ್ರಕಾಶನ ಸಂಸ್ಥೆಯನ್ನ ಹೆಗ್ಗೋಡಿನಲ್ಲಿ ಸ್ಥಾಪಿಸಿದರು. ಕೆ.ವಿ. ಸುಬ್ಬಣ್ಣನವರು ಓರ್ವ ಪ್ರಸಿದ್ಧ ರಂಗಕರ್ಮಿ ಮತ್ತು ಸಾಹಿತಿ. ಇವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡಿನವರು. ನೀನಾಸಂ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘದ ಸ್ಥಾಪಕರು. 4 is the right answer. ಕನ್ನಡದ ರತ್ನತ್ರಯರಲ್ಲಿ ಮೊದಲಿಗ ಮತ್ತು ಎರಡನೆಯವರು ಕ್ರಮವಾಗಿ ಯಾರು? ಪಂಪ, ಪೊನ್ನ. ಕನ್ನಡ ರತ್ನತ್ರಯರೆಂದರೆ ಪಂಪ, ಪೊನ್ನ, ರನ್ನ. ಪಂಪನನ್ನ ಆದಿಕವಿ, ಕನ್ನಡದ ವಾಲ್ಮೀಕಿ, ಕನ್ನಡದ ಕಾವ್ಯ ಪಿತಾಮಹ ಎನ್ನುವರು. ಕನ್ನಡ ರತ್ನತ್ರಯರಲ್ಲಿ ಮೊದಲಿಗ
ಪಂಪನಾದರೆ ಪೊನ್ನ ರತ್ನತ್ರಯರಲ್ಲಿ ಎರಡನೆಯವನು. ಪೊನ್ನನು ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಆಸ್ಥಾನದ ಕವಿ. ರನ್ನ ರತ್ನತ್ರಯರಲ್ಲಿ ಮೂರನೆಯವನು. ಸೊ 1 ಈಸ್ ದಿ ರೈಟ್ ಆನ್ಸರ್. ಕುಮಾರವ್ಯಾಸನು ಹಾಡಿದರೆ ಕಲಿಯುಗ ದ್ವಾಪರವಾಗುವುದು ಎಂದ ಕವಿ ಕುವೆಂಪು. ಕುಮಾರವ್ಯಾಸನು ಹಾಡಿದರೆ ಕಲಿಯುಗ ದ್ವಾಪರವಾಗುವುದು ಎಂದ ಕವಿ ಕುವೆಂಪು. 2 ಈಸ್ ದಿ ರೈಟ್ ಆನ್ಸರ್. ನಾಡೋಜ ಪ್ರಶಸ್ತಿ ನೀಡುವವರು ಹಂಪಿ ವಿಶ್ವವಿದ್ಯಾಲಯ. ನಾಡೋಜ ಪ್ರಶಸ್ತಿಯನ್ನು ಹಂಪಿ ವಿವಿಯು ನೀಡುತ್ತದೆ. ಹಂಪಿ ವಿವಿಯ ಘೋಷವಾಕ್ಯ ಮಾತೆಂಬುದು ಜ್ಯೋತಿರ್ಲಿಂಗ. ಹಂಪಿ ವಿವಿಯನ್ನು 1991ರಲ್ಲಿ ಸ್ಥಾಪಿಸಲಾಯಿತು. ಇದು ಕನ್ನಡ ಭಾಷೆ, ಸಂಸ್ಕೃತಿ, ಜಾನಪದವನ್ನು ಸಂರಕ್ಷಿಸುವ ವಿಶ್ವವಿದ್ಯಾಲಯವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಕನ್ನಡದ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯವರು ಕನ್ನಡ ಸಾಹಿತ್ಯದ ಮೊದಲ ಕವಯಿತ್ರಿ ಮತ್ತು ವಚನಕಾರ್ತಿ. ಇವರ ಅಂಕಿತ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರು ಉಡುತಡಿಯಲ್ಲಿ ಜನಿಸಿದರು. ಇವರು ಮೊದಲ ಬಾರಿಗೆ ತ್ರಿಪದಿಯಲ್ಲಿ ಯೋಗಾಂಗ ತ್ರಿವಿಧಿ ಎಂಬ ಕೃತಿ ರಚಿಸಿದ್ದಾರೆ. 1 ಈಸ್ ದಿ ರೈಟ್ ಆನ್ಸರ್.